ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನಲ್ಲಿ ಯಾಕಿಷ್ಟು ದ್ವೇಷ? ನನ್ನ ಮಕ್ಕಳು ನಾನು ಏನ್ ತಪ್ಪು ಮಾಡಿದೀನಿ? ಹಲೋ ಅಲ್ಲ ಮಚ್ಚ, ಬಸ್ಡಿಕೆ ಇದ್ದ ಹೊಸ ನಂಬರು. ಮಚ್ಚ ನಂದೆಲ್ಲ ಹೊಂಟೋಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಮಾಡ್ಬಿಟ್ರೇನಾ? ಇನ್ನ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೇನಾಯ್ತು? ಮಚ್ಚ ಊರ್ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ, ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸು, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು, ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದೀನಿ. ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೆ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ? ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಂಡವಲ್ಲ ಅವನ? ಏ ಪೌಡೆ, ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋ ಡ್ಯಾನ್ಸ್ ಆಡ್ತಾವ್ರೆ. ನಾನು ಅಪ್ಪ ದೇವ್ರೆ ಗಣೇಶ ನಾನು ಮುಳುಗ್ತಾ ಇದೀನಿ, ನೀನೇನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ನು ಮುಳುಗಿಸ್ಬಿಟ್ಟು ಡೀನ್ ಡ್ಯಾನ್ಸ್ ಆಡ್ತಿದ್ದೆ. ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದು ಎಬ್ಬಿಸ್ಬಿಟ್ರು. ಹಲೋ ಮಚ್ಚ, ಕೆಲ್ಸ ಇಲ್ಲ ಅಂತಿದ್ದಲ್ಲ, ನನ್ನ ಹತ್ರ ಒಂದ್ ಕೆಲ್ಸ ಇದೆ. 60,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರನೂ ಒಂದ್ ಕೆಲ್ಸ ಐತೆ, 70,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರೋ ಮೋಡನೆಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ, 80,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು, ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ಲೋಪರ್ ನನ್ನ ಮಗನೇ, ಮಾಡಕ್ ಕೆಲಸ ಕಿರಣ ಬಾವಿ ನೋಡ್ಕೊಡು. ನಮ್ಗೆ ಫೋನ್ ಮಾಡಿ ಅಯ್ಯೋ ಚಪ್ಪಲಿ ನನ್ನ ಮಗನೇ, ನಿನಗ್ ಮಾಡಕ್ ಕೆಲಸ 10,000 20,000 ಬಿಲ್ಡಿಂಗ್ ನೋಡ್ಕೊಡು. ಕೊನೆ ಕೈ ಚಪ್ಪಲಿ ಬ್ಯಾಂಕ್ ಮುಚ್ಕೊಂಡು ನಿನ್ ಫೋನ್ ಕಡೆ. ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದು ಹೋಗಿ ಹಾಲ್ ತಗೊಂಬ ಅಂದ್ಬಿಟ್ರು. ಸರಿ ನಾನು ಹೆಂಗೋ ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ, ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ನಾ ಮರ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ, ಕಲ್ಲಸ್ ಖಾಲಿ ಆಗೈತೆ ಬಾ ಹೋಗ್ ಕಲ್ಲಸ್ ತಾಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಬಂದ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ, ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಮುಂದಕ್ಕೆ ಕೊಟ್ಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು, ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು, ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನ ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನ್ ಇವಾಗ ಹುಡ್ಕೊಂಡು ಹೋಗ್ಬೇಕು. ನಮ್ಮಿಬ್ರು ಫ್ರೆಂಡ್ಶಿಪ್ ಅಲ್ಲಿ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದೀನಿ ಕೇಳು. ಬೇಡ ನಂಗೇನ್ ತಕ್ಷಣ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ಸಾಯಿ ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂದಕ್ ತಡೆದಿದ್ಯಪ್ಪ ನೀನು ಬೋಸ್ನಿಕೆ? ಕೇಳಿಸ್ಕೊಳ್ಳಿ ಫಸ್ಟ್. ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತೀನಿ ಮಚ್ಚ, ಇಲ್ಲ ಒಡಿಯಕ್ ದಿಗ ನಿಂದು ಚೆನ್ನಾಗಿದೆ. ಮಕ್ಕಳು ಮೂರು ಮಾನ ಮರ್ಯಾದೆ ಏನು? ಹಲೋ, ಈ ಆಟೋಮೇಟೆಡ್ ಕಾಲ್ ನಿಮ್ ಬ್ಯಾಂಕ್ ಕಡೆಯಿಂದ. ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ಮ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು, ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ್ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ.
ಇಲ್ಲ ಸರ್ ನೀವ್ ಇಲ್ಲ ಅಂದ್ರ ಎಸ್ ನಿಮ್ ಕಡೆಯಿಂದ ನಮ್ಗೆ ಇಲ್ಲ ಇಲ್ಲ ಸಿಕ್ಕಿದೆ ಇಲ್ಲ, ನೀವು ಇಲ್ಲ, ಹ್ಞೂ ಇಲ್ಲ, ಅಂದಿದ್ದೀರಾ? ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್ ನೀವ್ ಇಲ್ಲ ಅಂದ್ರ ಎಸ್ ಎರಡನೇ ಸಲ ಕನ್ಫರ್ಮ್ ಆಗಿ ನಿಮ್ಮ ಹೂ ಸಿಕ್ಕಿದೆ ಸಾರಿ ಸರಿ 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ತೆಗ್ತೀನಿ ಮಚ್ಚಾ ನಿಂಗ್ ಒಂದ್ ಕ್ವಶನ್ ಕೇಳ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ ಹಾ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು? ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಹೇಳು? ಯಾಕಂದ್ರೆ ಈ ಸಲ 100 ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು ಹೇಳು ಈ ಸಲ ಆನೆನೂ ರಿಯಲ್ ಇರುತ್ತೆ 12 ಬಾಳೆಹಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನೇ ಹೇಳ ಹೇಳು ಸಾಯಿ ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ನನ್ನ ಮಕ್ಕಳು ಒಂದೊಂದಲ್ಲ ಇನ್ನೊಂದ್ ಹೇಳ್ತೀನಿ ಕೇಳು ಹೇಳು ಈ ಸಲ ಆನೆನೂ ರಿಯಲ್ಲು ಬಾಳೆಹಣ್ಣು ರಿಯಲ್ಲು 2 ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು ಹೇಳು ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ ಕರ್ನಾಟಕ ಜನತೆ ಈ ಲೋಪ ನನ್ನ ಮಕ್ಕಳ